ಸರ್ ಮುಂಚೆ ಹೀಗಿತ್ತಲ್ಲ, ಮುಂಚೆ ಹೇಗಿತ್ತು ಇವಾಗ ಹೀಗಾಗಿದೆ, ಆಲ್ಮೋಸ್ಟ್ ಕ್ಯೂರ್ ಆಗೋಗಿದೆ ಸರ್. ಹೌದು ಸರ್. ಎಷ್ಟು ದಿನ ಆಯ್ತು ಸರ್ ಇಲ್ಲಿಗೆ ಬಂದು? ಸರ್ ನಾನು ಹೋದ ವಾರ ಬಂದಿದ್ದು, ಭಾನುವಾರ. ಒಂದೇ ವಾರ ಬ್ಯಾಂಡೇಜ್ ಮನೇಲಿ ಮಾಡ್ಕೊಂಡಿರೋದು ಅಷ್ಟೇ. ಓಕೆ. ಮತ್ತೆ ಇದು ಎರಡನೇ ವಿಸಿಟ್ ಬಂದಿದ್ದು. ನೀವು ಹ್ಯಾಂಡಿಕ್ಯಾಪ್ ಕೂಡ ಆಗಿದ್ದೀರಾ? ಹೌದು ಸರ್. ಓಕೆ. 3 ಬ್ಯಾಂಡೇಜ್ ಮನೇಲಿ ಮಾಡ್ಕೊಂಡಿದ್ದೀರಾ? ಬರೀ ಒಂದು ವಾರಕ್ಕೆ ಈ ರಿಸಲ್ಟ್? ಹೌದು ಸರ್, ಈ ರಿಸಲ್ಟ್ ಇದೆ ನೋಡಿ, ಈ ಥರ ಇದೆ. ಓಯಪ್ಪ, ಹಿಂಗಿತ್ತು ನೋಡಿ, ಈ ಥರ ಇದೆ. ಓ ಮೈ ಗಾಡ್. ಇದು ಆಸ್ಪತ್ರೆಗೆ ಹೋಗಿದ್ರು ನಾನು ಏನೇನಾಗಬೇಕಾಗಿತ್ತು, ಎಷ್ಟು ಸಾಲಗಾರನಾಗಬೇಕಿತ್ತು. ಇದು ತುಂಬ ಚೆನ್ನಾಗಾಗಿದೆ ನನಗೆ. ನಾನು ಹೋದ ಭಾನುವಾರ ಬಂದಿರೋದು, ಇದು ಎರಡನೇ ವಿಸಿಟ್ಗೆ. ನನಗೆ ತುಂಬ ಇದು 2 ಮಾತಲ್ಲಿ ಹೇಳುವಂಥ ಮಾತು ಅಲ್ಲ ಇದು. ಯಾಕೆಂದ್ರೆ ಬೇರೆಯವ್ರು ಏನು ಅನ್ಕೋತಾರೆ, ಈ ವಿಡಿಯೋ ಎಲ್ಲ ನೋಡಿದ್ರೆ ಏನು ಅನ್ಸುತ್ತೆ ಅಂದರೆ, ಇದು ಯಾರೋ ಅವರೇ ಮಾಡ್ಸಿರ್ಬೋದೇನೋ, ಹೇಳಿದ್ರೇನೋ, ಅವ್ರನ್ನ ಕರೆಸಿದ್ದಾರೇನೋ ಅಂತ ಕೆಲವು ಭಾವನೆ ಬರುತ್ತೆ. ನೀವು ಏನು ಕೊಡ್ತೀರಾ, ನಾನು ಅಷ್ಟೊಂದು ನಾವು ಮೆನ್ಷನ್ನೇ ಮಾಡಲಿಲ್ಲ ಸರ್. ದುಡ್ಡು ಮಾಡಕ್ಕೆ ಇಳಿದಿಲ್ಲ ಇವರು. ಏನು ಗೊತ್ತಾ, ಸೇವೆ ಸರ್, ಕೊಡೋರು ಕೊಡ್ತಾರೆ, ಆಗದಲ್ಲಿರೋ ಎಲ್ಲಿ ಕೊಡ್ತಾರೆ ಹೇಳ್ತೇನೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾನು ಹೇಳೋದು, ಎಲ್ಲೂ ತೋರಿಸ್ಕೊಂಡಿಲ್ಲ, ನಾನು ಯಾವ ಆಸ್ಪತ್ರೆಗೆ ಹೋಗಲಿಲ್ಲ, ನಾನು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ನೋಡಿ ನಾನು ಇಲ್ಲಿಗೆ ಬಂದಿದ್ದೀನಿ ಸರ್. ಹೌದು. ನನಗೆ ತುಂಬ ಥ್ಯಾಂಕ್ಸು. ಇವ್ರಿಗೆ ನಾವು ಕೈ ಹಿಡಿದಲ್ಲ, ನಮ್ಮ ಕಾಲು ಸಹಿತ ಹಿಡ್ಕೊಂಡು ನಮಗೆ ನಿಜವಾಗ್ಲೂ ಅವ್ರ ಮಕ್ಕಳಿಗೆ, ಅವ್ರ ತಾಯಿ ತಂದೆಗೆ, ಅವ್ರ ಹೆಣ್ಮಕ್ಳಿಗೆ ಒಳ್ಳೇದಾಗಲಿ. ಯಾಕೆಂದ್ರೆ ನಾವು ಏನು ಕೊಡೋಕ್ಕಂತೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರಿಂದ ನಮ್ಮ ಋಣ ನಾವು ಕಾಲ ನಿಮ್ಮ ಆಶೀರ್ವಾದ ಸಾಕು ಅವ್ರಿಗೆ. ಥ್ಯಾಂಕ್ಸ್. ಥ್ಯಾಂಕ್ ಯು. ಚೆನ್ನಾಗಿಟ್ಟಿರಲಿ ಸರ್. ಥ್ಯಾಂಕ್ ಯು ಸರ್.